ಅದು ಭಾಳ ದೊಡ್ಡ ತಪ್ಪು. ಆ ತಪ್ಪಿಂದ ಇವರಿಗೆ ಸೆಕ್ಷುವಲ್ ಹ್ಯಾರಾಸ್ಮೆಂಟ್ ಕೇಸ್ ಇವ್ರ ಮೇಲೆ ಬುಕ್ ಹಾಕಬೇಕು. ಯಾಕಂದರೆ 375 ಸೆಕ್ಷನ್ 375 ಸಿ ಆರ್ ಪಿ ಸಿನಲ್ಲಿ ಬರ್ತಾರೆ ಇವರು. ನೋಡಿ, ಕಾನೂನು ಎಲ್ರಿಗೂ ಒಂದೇ. ಎರಡು ಮೂರು ದಿವಸದ ಮೊದಲು ನಮ್ಮ ಬಿಹಾರ್ ಚೀಫ್ ಮಿನಿಸ್ಟರ್ ಆದ ಶ್ರೀಮಾನ್ ನಿತೀಶ್ ಕುಮಾರ್ ಸಾಹೇಬರು ಒಂದು ಫಂಕ್ಷನ್ನಲ್ಲಿ ಅಪಾಯಿಂಟ್ಮೆಂಟ್ ಲೆಟರ್ಸ್ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ರು. ಆ ಡಿಸ್ಟ್ರಿಬ್ಯೂಷನ್ ಟೈಮಲ್ಲಿ ಮೊದಲನೇ ಹೆಸರು ಮುಸ್ಲಿಂ ಹುಡುಗಿದು ಅವ್ರು ಕೂಗ್ತಾರೆ. ಆವಾಗ ಇವರು ಅವರಿಗೆ ಅಪಾಯಿಂಟ್ಮೆಂಟ್ ಲೆಟ್ರ್ ಕೊಡುವಾಗ ಆ ಮಗು ಮುಂದೆ ಬಂದು ನಿಂತ್ಕೊಂಡಾಗ ಅಪಾಯಿಂಟ್ಮೆಂಟ್ ಲೆಟ್ರ್ ಅಂತೂ ಇವರು ಅವ್ರ ಕೈಗೆ ಕೊಟ್ಬಿಡ್ತಾರೆ. ಕೊಟ್ಬಿಟ್ಟ ಮೇಲೆ ಅವ್ರು ಸರ್ಕ್ಯಾಸ್ಟಿಗಾಗಿ ಅವ್ರಿಗೆ ನೋಡ್ತಾರೆ. ಅವ್ರ ಕಡೆ ನೋಡಿಬಿಟ್ಟು ಮಗು ಹಿಜಾಬ್ ಹಾಕ್ಕೊಂಡಿರುತ್ತೆ, ಎಲ್ಲ ಮುಖದ ಮೇಲೆ ಎಲ್ಲ ಹಿಜಾಬಲ್ಲಿ ಇರ್ತಾಳೆ ಆ ಮಗು. ಆವಾಗ ಆ ಮಗು ಕಡೆ ನೋಡಿಬಿಟ್ಟು ಆ ಅಪಾಯಿಂಟ್ಮೆಂಟ್ ಲೆಟ್ರ್ ಕೊಟ್ಟಿದ ಮೇಲೆ ಮಗು ಕಡೆ ನೋಡಿಬಿಟ್ಟು ಇದೇನು ಅಂತ ಕೇಳ್ತಾರೆ. ಸರ್ಕ್ಯಾಸ್ಟಿಕ್ ವೇದಲ್ಲಿ ಇದೇನು ಅಂತ ಕೇಳ್ತಾರೆ. ಕೇಳಿಬಿಟ್ಟು ಆ ಮಗು ರಿಪ್ಲೈ ಮಾಡೋದು ಮುಂಚೆನೇ ಏನು ಮಾಡ್ತಾರೆ, ಇವರು ಜೋರಾಗಿ ಎಳಿತಾರೆ ಅದು ಹಿಜಾಬ್ನ. ಅದು ಭಾಳ ದೊಡ್ಡ ತಪ್ಪು. ಆ ತಪ್ಪಿಂದ ಇವರಿಗೆ ಸೆಕ್ಷುವಲ್ ಹ್ಯಾರಾಸ್ಮೆಂಟ್ ಕೇಸ್ ಇವ್ರ ಮೇಲೆ ಬುಕ್ ಹಾಕಬೇಕು. ಯಾಕಂದರೆ 375 ಸೆಕ್ಷನ್ 375 ಸಿ ಆರ್ ಪಿ ಸಿನಲ್ಲಿ ಬರ್ತಾರೆ ಇವರು. ನೋಡಿ, ಕಾನೂನು ಎಲ್ರಿಗೂ ಒಂದೇ. ಚೀಫ್ ಮಿನಿಸ್ಟರ್ ಆಗಲಿ, ಪ್ರೈಮ್ ಮಿನಿಸ್ಟರ್ ಆಗಲಿ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಲಿ, ಆ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಇದಿದೆ. ಚೀಫ್ ಮಿನಿಸ್ಟರ್ ಆಗಲಿ, ಪ್ರೈಮ್ ಮಿನಿಸ್ಟರ್ ಆಗಲಿ, ಮಿನಿಸ್ಟರ್ ಆಗಲಿ, ಯಾರನ್ನ ಇರಲಿ, ಆರ್ಡಿನರಿ ಸಿಟಿಸನ್ ಆಗಲಿ, ಕಾನೂನು ಎಲ್ರಿಗೂ ಒಂದೇ. ನೀವು ಮಾಡಿರೋದು ತಪ್ಪಿಗೆ ನಿಮ್ಮ ಮೇಲೆ ಕ್ರಮ ಆಗಲೇಬೇಕು. ಆ ಕ್ರಮ ಏನು? ಸೆಕ್ಷುವಲ್ ಹ್ಯಾರಾಸ್ಮೆಂಟ್ ಕೇಸ್ ಆಗಬೇಕು. ನೀವು ಮುಸ್ಲಿಂ ಜನಾಂಗದ ನಿಮಗೆ ಓಟ್ ಬೇಕು. ಮುಸ್ಲಿಮ್ಸ್ ಬಂದರೆ ನೀವು ಈ ಥರ ಅವಮಾನ ಮಾಡ್ತೀರೇನು ಮುಸ್ಲಿಂ ಮಹಿಳೆಯರಿಗೆ? ಯಾಕೆ ಅವಮಾನ ಮಾಡ್ತೀರಿ ನೀವು ಆ ಅಮ್ಮ ಕ್ವಾಲಿಫೈ ಮಾಡಿದ್ದು. ಆ ಕ್ವಾಲಿಫೈ ಮಾಡಿದ್ದಕ್ಕೆ ನೀವು ನೌಕರಿ ಅಪಾಯಿಂಟ್ಮೆಂಟ್ ಲೆಟ್ರ್ ಕೊಡ್ತಿದ್ದವು. ಫೇಸ್ ನೋಡಿ ಅಲ್ಲ, ಕ್ವಾಲಿಫೈ ಮಾಡಿದ್ಲು, ಅದಕ್ಕೆ ನೀವು ಅಪಾಯಿಂಟ್ಮೆಂಟ್ ಲೆಟ್ರ್ ಕೊಡ್ತಿದ್ರು. ನೀವು ಕೈ ಹಾಕದ್ದು ಯಾಕೆ ಹಾಕಿದ್ರಿ? ಅವ್ರ ಇದು ಹೇಳಿದ್ರಿ, ಅದು ಕೈ ಹಾಕಿ ನಿಮಗೆ ಯಾರು ಇದು ಕೊಟ್ಟಿದ್ದು? ಅಷ್ಟೊಂದು ಅಥಾರಿಟಿ ಕೊಟ್ಟಿದ್ದು? ನೀವು ಚೀಫ್ ಮಿನಿಸ್ಟರ್ ಅಂತ ಹೇಳಿದರೆ ಏನು ಬೇಕಾದರೂ ಮಾಡ್ಬೋದಾ? ನೀವು ತಪ್ಪು ಮಾಡಿದ್ದೀರಿ. ಈ ತಪ್ಪಿಗೆ ನೀವು ತಕ್ಷಣ ಮುಸ್ಲಿಂ ಕಮ್ಯುನಿಟಿಗೆ ನೀವು ಕ್ಷಮೆಪಣೆ ಕೇಳಬೇಕು. ಈ 3 ದಿವಸದಲ್ಲಿ ನಾನು ನಿಮಗೆ ಒತ್ತಾಯಿಸ್ತೀನಿ, 3 ದಿವಸದ ಒಳಗೆ ನೀವು ಕ್ಷಮೆಪಣೆ ಕೇಳಬೇಕು. ಮುಸ್ಲಿಮ್ಸ್ ಅವ್ರ ಇದರಲ್ಲಿ ನೀವು ಕ್ಷಮೆ ಕೇಳಿದರೆ ಮುಸ್ಲಿಂ ಕಮ್ಯುನಿಟಿ, ನಮ್ಮ ಧರ್ಮನೇ ನಮಗೆ ಹೇಳುತ್ತೆ, ಯಾರನ್ನು ಕ್ಷಮೆಪಣೆ ಕೇಳಿದರೆ ಅದು ಕ್ಷಮೆ ಮಾಡಿಬಿಡಬೇಕು ಅಂತ ಹೇಳಿಬಿಟ್ಟು. ನಮ್ಮ ಕಮ್ಯುನಿಟಿ ನಿಮಗೆ ಕ್ಷಮೆ ಮಾಡ್ತಾರೆ. ನೀವು ಮಾಡಿಲ್ಲ ಅಂತ ಹೇಳಿದರೆ ನಾನು ನಿಮ್ಮ ಮೇಲೆ ಕ್ರಮ ತಗೊಳ್ತೀನಿ. ಕೋರ್ಟಿಗೆ ಹೋಗಬೇಕು, ಕೋರ್ಟಿಗೆ ಹೋಗ್ತೇನೆ. FIR ಮಾಡಬೇಕು, FIR ಫೈಲ್ ಮಾಡ್ತೀನಿ. ನಮ್ಮ ಕರ್ನಾಟಕ ಪೊಲೀಸು ಆ 375 ಸೆಕ್ಷನ್ ತರಲಿಲ್ಲ ಅದ್ರ ಮೇಲೆ ಅಂತ, 76 ತರಲಿಲ್ಲ ಅಂತ ಹೇಳಿದರೆ ನಾನು ಕೋರ್ಟಿಗೂ ಅಪ್ರೋಚ್ ಆಗ್ತೀನಿ. ಕೋರ್ಟಿಂದ ಪರ್ಮಿಷನ್ ತೊಗೊಂಡ್ಬರ್ತೀನಿ. ನಿಮ್ಮ ಮೇಲೆ ನಾನು ಕೇಸ್ ಮಾಡ್ತೀನಿ. ನೀವು ಮಾಡಿರೋದು ತಪ್ಪು. ನಾನು ನಿಮಗೆ ಭಾಳ ವರ್ಷದಿಂದ ನೋಡ್ತಾ ಇದ್ದೀನಿ. ನಾನು VPC ಅವ್ರ ಜೊತೆಯಲ್ಲಿ ಇದ್ದಾಗ ನೀವು ಬಂದು ಅನೇಕ ಸಲ ನನ್ನ ಆಫೀಸಲ್ಲಿ ಕೂತ್ಕೊಳ್ತಿದ್ರಿ. ನೀವು ಯಾವಾಗಲೂ ಇಂಥ ಇಂಡೀಸೆಂಟ್ ಕೆಲಸ ಮಾಡಿಲ್ಲ. ಯು ಆರ್ ವೆರಿ ಡೀಸೆಂಟ್ ಪರ್ಸನ್. ಆದರೆ ಈ ಥರ ಯಾಕೆ ಮಾಡಿದ್ರಿ ನೀವು ಗೊತ್ತಾಗ್ತಾ ಇಲ್ಲ. ಆದ್ರದ್ದೇ ಯು ಟ್ರೈ ಟು ಕೀಪ್ ಯುವರ್ ಡಿಸೆನ್ಸಿ. ಯು ಆರ್ ಎ ವೆರಿ ಡೀಸೆಂಟ್ ಪರ್ಸನ್. Try to keep your decency and ask the apology from the community, because my community is voting for you. This time also, even though you are with the BJP, my community has voted to you, to your party, and many MLAs are elected, Muslim MLAs from your party. ಆದ್ದರಿಂದ ನೀವು ದಯಮಾಡಿ ಕ್ಷಮೆಪಣೆ ಕೇಳಬೇಕು ಅಂತ ನಾನು ನಿಮ್ಮ ಹತ್ರ ಒತ್ತಾಯಿಸ್ತೀನಿ.